ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನಲ್ಲಿ ನಾನು ಮಸಾಲೆ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ದೋಸೆನ ಒಂದ್ಸಲ ಟ್ರೈ ಮಾಡಿ ನೀವೂ. ದೋಸೆ ಬೇಡ, ಯಾರೂ ಆಲ್ಮೋಸ್ಟ್ ದೋಸೆ ಬೇಡ ಅಂತ ಹೇಳೋದಿಲ್ಲ, ಬಟ್ ಅದು ಸರಿ ಬರದೇ ಇದ್ದಾಗ ರೊಟ್ಟಿ ಥರ ಆದಾಗ ಸ್ವಲ್ಪ ದೋಸೆ ಬೇಡ ಅಂತ ಹೇಳ್ತಾರೆ. ಅದ್ರ ಬದಲು ನಾನು ಹೇಳೋ ವಿಧಾನದಲ್ಲಿ ದೋಸೆ ಮಾಡಿದ್ರೆ ಇನ್ನೂ ಒಂದೆರಡು ದೋಸೆ ಎಕ್ಸ್ಟ್ರಾನೇ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದೋಸೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಆಗಿದೆ. ಹೋಟೆಲ್ ಸ್ಟೈಲಲ್ಲೇ ಕರಮ್ ಕುರುಮ್ ದೋಸೆ ತುಂಬ ಚೆನ್ನಾಗಾಗಿದೆ. ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕಾಂಬಿನೇಷನು. ಈಗ ಹೋಟೆಲ್ಗಳಿಗೆ ಹೋದರೆ ನೀವು 100 ರೂಪಾಯಿ ಇಲ್ಲದೆ ದೋಸೆ ತಿಂದೆ ಬರೋದಕ್ಕಾಗೋದೇ ಇಲ್ಲ. ಅದ್ರ ಬದಲು ನೀವು ಒಂದೆರಡು ಗ್ಲಾಸ್ ಅಕ್ಕಿ ಉಣ್ಣೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಕಾಳು ಉಣ್ಣೆ ಹಾಕ್ಕೊಂಡ್ರೆ ಮನೇಲೇ ಹೋಟೆಲ್ ಥರ ಇರೋ ದೋಸೆನ ಮನೇಲೇ ನಾವು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಒಂದು ಸಲ ಟ್ರೈ ಮಾಡಿ ನೀವೂ. ಅದರ ರೆಸಿಪಿನ ಈಗ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಅಳತೆ ಗ್ಲಾಸ್ ನೋಡ್ತಾ ಇರ್ಬೋದು. ಈ ಅಳತೆಯಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಡಿಪೋ ಅಕ್ಕಿ ಆಗಿರಬೇಕು. ಇನ್ನು ಊರುಗಳಲ್ಲಿ ಗದ್ದೆಗಳಲ್ಲಿ ಬೆಳೀತಾರಲ್ಲ ಆ ಅಕ್ಕಿ ಆದರೂ ಪರವಾಗಿಲ್ಲ. ಇಲ್ಲಿ ನಾನು ಡಿಪೋ ಅಕ್ಕಿ ತೊಗೊಂಡಿದ್ದೀನಿ. ಆ ಅಕ್ಕಿನ ತೊಗೊಂಡು ನಾನು ಚೆನ್ನಾಗಿ ತೊಳೆದು ಈ ಥರ ನೀರು ಮುಳುಗೋ ಅಷ್ಟು ನಾನು ಇದನ್ನು ನೆನೆಸಿಡ್ತೀನಿ. ಒಂದು 7ರಿಂದ 8 ಅವರ್ ನೆನೆಸ್ಬೇಕು. ಉದ್ದಿನಕಾಳು ಅಷ್ಟೇ, ಅರ್ಧ ಗ್ಲಾಸ್ಗಿಂತ ಒಂಚೂರು ಕಡಿಮೆ ಅದೇ ಗ್ಲಾಸಲ್ಲಿ ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಒಂಚೂರು ಕಡಿಮೆ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಬಿಡಿ. ನಾನು ಬೆಳಗ್ಗೆ ಇದು 10 ಗಂಟೆಗೆ ನೆನೆಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು 5 ಗಂಟೆ 6 ಗಂಟೆ ಆ ಥರ ರುಬ್ಕೋಬೋದು. ನಾನೊಂದು ಸ್ವಲ್ಪ ಇಲ್ಲಿ ಲೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 3/4 ಗ್ಲಾಸಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಅವಲಕ್ಕಿ ಏನಕ್ಕೆ ಅಂತಂದರೆ ದೋಸೆ ಸಾಫ್ಟ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಇದನ್ನು ಇವಾಗಲೇ ಉನಿ ಹಾಕಬೇಡಿ, ಯಾಕಂತಂದರೆ ಫುಲ್ಲು ಉಂತೋಗ್ಬಿಡುತ್ತೆ. ನೀವು ಆಡಿಸೋದು ಒಂದು ಅರ್ಧ ಗಂಟೆ ಅನ್ನೋ ಥರ ಉನಿ ಹಾಕ್ಕೊಳ್ಳಿ. ಉನಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ 1-2 ಸಲ ತೊಳೀರಿ. ಅವಲಕ್ಕಿನ ತೊಳ್ಕೊಳ್ಳಿ. ಅದನ್ನು ನೆನೆಯೋಕ್ಕೆ ಬಿಟ್ಬಿಟ್ಟು ಈಗ ನಾವು ಅಕ್ಕಿನೂ ಉಂತಿದೆ ನೋಡಿ, ಚೆನ್ನಾಗಿ ಉಂತಿದೆ. ಉದ್ದಿನಕಾಳು ಅಷ್ಟೇ ಚೆನ್ನಾಗಿ ಉಂತಿದೆ. ಇವಾಗ ನಾವು ಅದನ್ನು ಆಡಿಸ್ಕೊಳ್ಳೋದ. ಉದ್ದಿನಕಾಳನ್ನ ನೀವು ಮಿನಿಮಮ್ ಒಂದು 1/4 ಗಂಟೆನಾದರೂ ಸ್ವಲ್ಪ ಬಿಟ್ಟು ಮಿಕ್ಸಿನ ಆಫ್ ಮಾಡಿಕೊಂಡು ಆಡಿಸ್ಕೊಳ್ಳಿ. ಯಾಕಂತಂದರೆ ಉದ್ದಿನಬೇಳೆ ನಾವು ಎಷ್ಟು ಚೆನ್ನಾಗಿ ಆಡಿಸ್ತೀವೋ ಅಷ್ಟೇ ಚೆನ್ನಾಗಿ ದೋಸೆ ಚೆನ್ನಾಗಾಗುತ್ತೆ. ಅದರಿಂದ ಅಷ್ಟೇ ನೋಡಿ, ಈ ಥರ ಇರಬೇಕು ಆಡಿಸಿದ್ದು. ಇದನ್ನು ನಾನಿವಾಗ ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅಕ್ಕಿ ರುಬ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಆಡಿಸ್ಕೊಂಡು ನೋಡಿ, ಈ ಥರ ಇರಬೇಕು ಆಡಿಸಿರೋದು. ಜಾಸ್ತಿ ನುಣ್ಣಗೂ ಇರಬಾರ್ದು, ಜಾಸ್ತಿ ತರಿನೂ ಇರಬಾರ್ದು. ಈ ಹದದಲ್ಲಿದ್ದರೆ ದೋಸೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಅದನ್ನು ಅದರೊಳಗಡೆನೇ ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಆಡಿಸ್ಕೊಳ್ಳಿ. ಅದಾದಮೇಲೆ ನಮ್ಮ ಮನೇಲಿ ಒಂದು ಸ್ವಲ್ಪ ಅನ್ನ ಇತ್ತು, ಬೆಳಗ್ಗೆದು ಉಳ್ಕೊಂಡಿತ್ತು. ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅವಲಕ್ಕಿನೂ ಉಂತಿದೆ, ಅದನ್ನು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ನಾನು ಆಡಿಸ್ಕೊಳ್ತೀನಿ. ಇವಾಗ ಅವಲಕ್ಕಿಲಿ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಇದು ಜಾಸ್ತಿ ಇತ್ತು. ಬೇಕಿದ್ರೆ ನೀವು ಮಾಮೂಲಿ ಅವಲಕ್ಕಿನೇ ಹಾಕ್ಕೊಂಡು ಆಡಿಸ್ಕೊಡಿ ನೋಡಿ. ಅದನ್ನು ಈ ರೀತಿ ಆಡಿಸ್ಕೊಂಡು ಎಲ್ಲ ಹಾಕ್ಕೊಂಡು ಬಾಕ್ಸ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ತಾ ಇರೋದು, ಯಾರು ಏನೋ ಅಂದ್ಕೋಬೇಡಿ. ಅಲ್ಲಿ ನನಗೆ ಬೆಳಕು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಏನೇ ಮಾಡಿದ್ರೂ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ತೀನಿ ನೋಡಿ. ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಬೆಳಕು. ಇದನ್ನು ಬಿಟ್ಬಿಡಿ ಓವರ್ ನೈಟ್. ಇವಾಗ ಚೆನ್ನಾಗಿ ಸರಿ ಬರುತ್ತೆ. ಸರಿ ಬರಲಿಲ್ಲ ಅಂತಂದರೆ, ಒಬ್ರೊಬ್ರ ಕೈಯಲ್ಲಿ ಸರಿ ಬರಲಿಲ್ಲ ಅಂತಂದರೆ ಬಿಸಿ ಕುಕ್ಕರ್ ಕೂಗಿರುತ್ತಲ್ಲ, ನಾನು ಇದು ಎಕ್ಸಾಂಪಲ್ ತೋರಿಸಿರೋದು. ಅದು ತಣ್ಣಗಿರೋ ಕುಕ್ಕರು. ನೀವು ಅನ್ನ ಕೂಗಿಸಿರ್ತೀರಲ್ವ, ಅದನ್ನು ತೆಗೆದು ಇದ್ರ ಮೇಲಿಟ್ಟರೆ ಚೆನ್ನಾಗಿ ಸರಿ ಬರುತ್ತೆ. ಈಗ ನಾನು ಬೆಳಗ್ಗೆ ಎದ್ದು ಆಲೂಗಡ್ಡೆ ಬೇಯಿಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ನೋಡಿ. ಅದು ಬೆಂದಿದೆ ಅಂತ ನೋಡೋದಕ್ಕೆ ಚಾಕುಲಿ ಚೆಕ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಫುಲ್ ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಇವಾಗ ನಾನು
ಸೈಡಿಗೆ ಇಟ್ಕೊಂಡು ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು. ಅದಕ್ಕೆ ಇವಾಗ ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ ನಾನು, ಉದ್ದುದ್ದು ಕಚ್ಚಿಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಈ ಥರ ಫ್ರೈ ಆದಮೇಲೆ ಈರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಪಲ್ಯಕ್ಕೆ. ಈಗ ಮತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆನ ನಾನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಂಡಿಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಂಡಿರೋದು. ಕುಕ್ಕರ್ಗೆ ಹಾಕಿದ್ರೆ ಇವಾಗೆಲ್ಲ ಹೊಸ ಆಲೂಗಡ್ಡೆ ಬರ್ತಾಯಿದೆ, ಅದರಿಂದ ನೀವು 1 ವಿಷಲ್ ಕೂಗಿಸ್ಕೊಳ್ಳಿ. ನಾನು ಹೊಸ ಆಲೂಗಡ್ಡೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಫುಲ್ ಬೆಂದೋಗ್ಬಿಡುತ್ತೆ ಕುಕ್ಕರ್ಗೆ ಹಾಕಿದ್ರೆ. ಇವಾಗ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು 2-3 ಸಲ ಹಂಗೆ ಆಯಿತು, ಫುಲ್ ಆಲೂಗಡ್ಡೆ ಬೆಂದೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇರೋದು. ಹೊಸ ಆಲೂಗಡ್ಡೆಗಳಲ್ವ, ಅದನ್ನು ಸ್ವಲ್ಪ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ. ಪಲ್ಯ ರೆಡಿಯಾಗಿದೆ. ಅದನ್ನು ಒಂದು 5 ನಿಮಿಷ ಇಟ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಈ ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಕಾಯಿ ತುರಿ ಮತ್ತು ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು ಚೂರು ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 7ರಿಂದ 8, ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ 1 ಗೆಡ್ಡೆ, ಒಂದು 2 ಎಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಲು ಹುರ್ಗಡ್ಲೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ನೋಡಿ, ಈ ರೀತಿ ಆಡಿಸ್ಕೊಂಡು ಈಗ ನಾನು ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಾಸಿವೆ, ಹಾಗೆ ಉದ್ದಿನಕಾಳು, ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಒಗ್ಗರಣೆಗೆ ಹಾಕಿರೋದು. ದೋಸೆ ಹಿಟ್ಟು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸರಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿ ಸರಿ ಬಂದಿದೆ. ಇದಕ್ಕೆ ನಾನು ನೀರು ಏನೂ ಸೇರಿಸ್ಕೊಳ್ತಾ ಇಲ್ಲ, ನಾನು ಹೇಗೆ ಕಲಸಿಟ್ಟಿದ್ನೋ ಅದೇ ಥರ ಹಾಕ್ಕೊಳ್ತೀನಿ. ಈಗ ಹೆಂಚನ್ನ ಕಾಯ್ದಕ್ಕೆ ಇಟ್ಬಿಟ್ಟು ನಾನು ಈರುಳ್ಳಿಲಿ ಹೆಂಚನ್ನ ಸವರ್ಕೊಳ್ತಾ ಇದ್ದೀನಿ. ಇವಾಗ ಹೆಂಚು ಕಾದಿದೆ, ಬನ್ನಿ ದೋಸೆ ಹಾಕ್ಕೊಳ್ಳೋಣ. ಇವಾಗ ದೋಸೆ ಹಿಟ್ಟಿಗೆ ನಾನು ನೀರು ಹಾಕ್ಕೊಂಡಿಲ್ಲ, ನನಗೆ ಈ ಥರ ಇದ್ದರೆ ಹಿಟ್ಟು ನನಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಹಾಕ್ಕೊಳ್ತೀನಿ ದೋಸೆನ ನಾನು. ದೋಸೆ ಮಾತ್ರ ತುಂಬ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು ನೀವು. ಇದೇ ದೋಸೆನ ನೀವು ಹೊರಗಡೆ ತಿಂತೀನಿ ಅಂತಂದರೆ ಮಿನಿಮಮ್ 100 ರೂಪಾಯಿನಾದರೂ ಬೇಕಾಗಿರುತ್ತೆ. ಅದ್ರ ಬದಲು ಮನೇಲೇ ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಈ ರೀತಿ ಮಾಡ್ಕೊಂಡು ತಿಂದರೆ. ಹೋಟೆಲ್ಗಳಿಗಿಂತ ಏನು ಕಡಿಮೆ ಇಲ್ಲ, ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ನನ್ನ ಮಗಳಿಗೆ ಇವಾಗ ಚಟ್ನಿ ಪುಡಿ ದೋಸೆ ಬೇಕಂತೆ, ಅದನ್ನು ಹಾಕ್ಕೊಡೋಣ ಬನ್ನಿ ಇವಾಗ. ಬಟ್ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋದಕ್ಕಾಗಲಿಲ್ಲ, ದೋಸೆ ಹಾಕೋದನ್ನು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು. ಮತ್ತು ಚಾರ್ಜ್ ಮಾಡಿಕೊಂಡು ಇದನ್ನು ಮಾಡ್ಕೊಂಡಿರೋದು ವಿಡಿಯೋ. ನೋಡಿ, ಈ ಥರ ದೋಸೆ ಹಾಕ್ಬಿಟ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕಿದ್ದೀನಿ. ಚಟ್ನಿ ಪುಡಿ ಉದುರಿಸ್ಬಿಟ್ಟು ಅದಕ್ಕೆ ನಾನು ಅದರೊಳಗಡೆಗೇ ಆಲೂಗಡ್ಡೆ ಪಲ್ಯ ಹಾಕಿದ್ದೀನಿ. ದೋಸೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು.